ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್. ಇಂದು ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಸಿ ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಬೃಹದಾಕಾರದ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಲಾಯಿತು ಮತ್ತು ವಿವಿಧ ಶಾಲೆಗಳಿಂದ ದೇಶಭಕ್ತರ ಹೋರಾಟಗಾರರ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ಭುತ ಪ್ರದರ್ಶನ ನಡೆಸಿ ವಿಜೃಂಭಿಸಿದರು. ಸ್ನೇಹಿತರೆ, ಸಾಧಿಸಿದರು. ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಂದೇಶ ವಾಚನವನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಡೆದಿರ್ತಕ್ಕಂಥ ಸರ್ವೆಗೆ ಸಂದೇಶವನ್ನು ಸಾಗ್ತಾ ಇದೆ. ಇದೀಗ ಎರಡನೇದಾಗಿ ಆಗಮಿಸಿರುವಂತಹ IAS ಮತ್ತು ವಿದ್ಯಾರ್ಥಿಗಳ ಒಂದು ಉದ್ಯಾನಗಳ ಒಂದು ಸೈನ್ಯವನ್ನ ಕೊಟ್ಟು ಸಾಗ್ತಾ ಇದೆ. ಪ್ರೌಢಶಾಲಾ ವಿಭಾಗದಲ್ಲಿ ಹಾಗೂ ವಿವಿಧ ವೇಷಭೂಷಣಗಳೊಂದಿಗೆ ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಳಗೊಂಡಂತಹ ಸ್ತಬ್ಧ ಚಿತ್ರದೊಂದಿಗೆ ಈ ಕಲಾವಿದರಿಗೆ ತುಂಬ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಸನ್ಮಾನ ಮಾಡಲಾಯಿತು. ಅದರಲ್ಲಿ ನನ್ನ ಹೆಸರು ಆಯ್ಕೆ ಆಗಿದ್ದರಿಂದ ನನ್ನನ್ನು ಕೂಡ ಸನ್ಮಾನಿಸಿ ಗೌರವಿಸಿದರು. ಎಸಿ ಮತ್ತು ತಹಸೀಲ್ದಾರ್ ಅವರ ಈ ಅದ್ಭುತ ಕಾರ್ಯಕ್ಕಾಗಿ ಅವರಿಗೆ ಈ ನಮ್ಮ ಮಾಧ್ಯಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಸ್ನೇಹಿತರೆ, ಇನ್ನು ತಾಲೂಕಿನ ಎಸಿ ಅವರು ದೇಶ ಮತ್ತು ದೇಶದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಅದು ಏನು ಮಾತನಾಡಿದರು ಅಂತ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ತಹಸೀಲ್ದಾರ್ ಅವರೇ, ನೀವು ಅವರೇ, ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರೋದಕ್ಕೆ ಬಯಸ್ತೇನೆ. ನಾವು 1947 ಆಗಸ್ಟ್ 15ರಂದು ನಮ್ಮ ಹಿಂದೆ ಹಲವಾರು ಮಹನೀಯರ ಬಲಿದಾನ ಇದೆ. ಆ ಸ್ವಾತಂತ್ರ್ಯದ ಮೌಲ್ಯವನ್ನ ನಾವು ಅರಿತುಕೊಂಡು ಅದರ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಬಲಿದಾನ ಕೊಟ್ಟಿದ್ದಾರೆ ಅವರ ಮೌಲ್ಯ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ದೇಶದ ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ.
ಇಂದಿನ ಹಲವಾರು ಏನು ಚಾಲೆಂಜಸ್ ಇದೆ ನಮ್ಮ ಮುಂದೆ, ಅದು ಅಭಿವೃದ್ಧಿ ಪಥದಲ್ಲಿ ನಡೀತಿರುವಾಗ ಹಲವಾರು ಸವಾಲುಗಳು ನಮ್ಮ ಮುಂದೆ ಬರ್ತವೆ. ಆ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ನಾವು ನಮ್ಮ ಕೌಶಲ್ಯವನ್ನ ವಿಷಯಪಡಿಸಿಕೊಂಡು ಅಭಿವೃದ್ಧಿಯಲ್ಲಿ ನಮ್ಮದೇ ಆದ ಒಂದು ಕಾಣಿಕೆಯನ್ನು ನೀಡೋದಕ್ಕೆ ಅಥವಾ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನೀಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಬಹಳ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಎಲ್ಲ ನೋಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಥವಾ ನಮ್ಮ ಸ್ಕಿಲ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕು. ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಈ ಕಾಲಕ್ಕೆ ಹೋಗುವಂತದಲ್ಲ. ನಮ್ಮ ಶಿಕ್ಷಕರು ಕೂಡ ಕೌಶಲ್ಯವನ್ನ ಅಭಿವೃದ್ಧಿಪಡಿಸ್ಕೋಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಕೌಶಲ್ಯ ಆಧಾರಿತ ಶಿಕ್ಷಣವನ್ನ ನೀಡೋದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನ ನೀಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ಕಿಲ್ ಇಂಡಿಯಾ ಅಂತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಅದೇ ರೀತಿ ನಾಗರಿಕರ ಒಂದು ಕಲ್ಯಾಣಕ್ಕೋಸ್ಕರ ರಾಜ್ಯ ಸರ್ಕಾರ ಸಂಸತ್ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ. ಆ ಎಲ್ಲ ಸವಲತ್ತುಗಳು ಅಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ಇದೆ. ನಾವೆಲ್ಲರೂ ಒಟ್ಟಾಗಿ ಸರ್ಕಾರದ ಆಶಯಗಳಿಗೆ ಅನುಗುಣವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕು. ನಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಂಡು ಈ ಒಂದು ರಾಷ್ಟ್ರ ನಿರ್ಮಾಣದ ಕಾರ್ಯ ಏನಿದೆ ಅದರಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು ಇಂದಿನ ಒಂದು ವಿಚಾರ ಆಗಿದೆ. ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಮುಂದೆ ಹಲವಾರು ಮಹನೀಯರು ಹೆಸರುಗಳನ್ನ ನಾವು ತಗೋತೇವೆ. ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಲಾಲ್ ಬಾಲ್ ಪಾಲ್ ತ್ರಿಮೂರ್ತಿಗಳು, ಅದೇ ರೀತಿ ಸುಭಾಷ್ ಚಂದ್ರ ಬೋಸ್, ಹಲವಾರು ಜನನ ನಾವು ಹೆಸರಿಸ್ತಾ ಹೋಗ್ಬೋದು. ಆದರೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇತಿಹಾಸದಲ್ಲಿ ದಾಖಲಾಗಿದೆ, ಹೆಸರು ಕೂಡ ಇದೆ. ಅವರ ಪ್ರಾಣ ಮತ್ತೆ ಸಂಪೂರ್ಣ ಜೀವನವನ್ನ ತ್ಯಾಗ ಮಾಡಿರ್ತಕ್ಕಂಥ ಹಲವಾರು ಸಾವಿರಾರು ಕೋಟ್ಯಾಂತರ ಜನರ ಲಕ್ಷಾಂತರ ಜನರ ಒಂದು ಕೊಡುಗೆ ಕೂಡ ಇದೆ. ಅವರ ಒಂದು ಅನಾಮಧೇಯ ನಾವು ಈ ಕ್ಷಣದಲ್ಲಿ ನೆನ್ಪು ಮಾಡ್ಕೋಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಹೊಸ ಟ್ರೆಂಡ್ ಕೂಡ ಶುರುವಾಗಿದೆ. ಮಿಲೇನಿಯಲ್, ಜೆನ್ ಜಿ ಮತ್ತೆ ಜೆನ್ ಆಲ್ಫಾ. ಸೊ ಈಗಿನ ಪೀಳಿಗೆಯ ಯುವಕರು ಏನಿದ್ದಾರೆ, ಹೊಸ ವಿಶ್ವದ ತರುಣರು ಏನಿದ್ದಾರೆ, ಅವರು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ಅರ್ಸ್ಕೋಬೇಕು. ಸ್ವಾತಂತ್ರ್ಯದ ಮೌಲ್ಯವನ್ನ ಅರ್ಸ್ಕೋಬೇಕು. ಹಿಂದೆ ಒಂದು ಮಾತಿತ್ತು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಕ್ಕಂಥದ್ದು. ಅದು ಇವತ್ತಿಗೂ ಪ್ರಸ್ತುತ. ನಮ್ಮ ಯುವಕರನ್ನ ಮುನ್ನಡೆಸತಕ್ಕಂತಹ ಗುರುಗಳು, ಶಿಕ್ಷಕರು, ಅದೇ ರೀತಿಯ ಪೋಷಕರು ಪಾತ್ರ ಬಹಳ ಮುಖ್ಯವಾದದ್ದು. ಯುವಕರು ದಾರಿ ತಪ್ಪದೇ ಇರೋ ತರ ಅವರಿಗೆ ಸ್ಪಷ್ಟವಾದ ಗುರಿಯನ್ನ ತೋರಿಸಿ ಅವರು ಉಜ್ವಲವಾದ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕು. ಈಗೇನೋ ಮೊಬೈಲ್ ಜಾಸ್ತಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ವ್ಯರ್ಥವಾಗಿ ಕಾಲ ಹರಣ ಮಾಡೋದ್ರ ಬದಲಾಗಿ ತಂತ್ರಜ್ಞಾನದ ಸದುಪಯೋಗವನ್ನ ಮಾಡಿಕೊಂಡು ಯುವಕರು ಮೇಲಿನಲ್ಲಿ ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಬೇಕಂತಕ್ಕಂತ ಒಂದು ಗುರಿಯನ್ನ ಇಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ, ಈ ಒಂದು ಸುಸಂದರ್ಭದಲ್ಲಿ ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಾಗರಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಾವೆಲ್ಲ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಂದು ಕೂಡ ಒಂದು ಅನಿಸಿಕೆ ಹೇಳ್ಬಿಡ್ತೇನೆ. ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ಇತಿಹಾಸದಲ್ಲಿ ಮಹತ್ವ ದಿನವಾಗಿದೆ ಸ್ನೇಹಿತರೆ.
1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ದೊರಕಿದೆ ಸ್ನೇಹಿತರೆ. ಸ್ವಾತಂತ್ರ್ಯ ದಿನವು ಕೇವಲ ಸಂಭ್ರಮದ ದಿನವಲ್ಲ ಸ್ನೇಹಿತರೆ, ಇದು ದೇಶದ ಬಗ್ಗೆ ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ದಿನವಾಗಿದೆ ಸ್ನೇಹಿತರೆ. ದೇಶದ ಏಕತೆ, ಶಾಂತಿ, ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ನಾಗರಿಕನು ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ಪಾಲಿಸಬೇಕು. ದೇಶದ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ವಾತಂತ್ರ್ಯ ದಿನವು ನಮಗೆ ಸ್ವಾತಂತ್ರ್ಯದ ಮೌಲ್ಯವನ್ನು ತಿಳಿಸುವುದರ ಜೊತೆಗೆ ದೇಶದ ಪ್ರಗತಿಗೆ ಕೊಡುಗೆ ನೀಡುವ ಪ್ರೇರಣೆಯನ್ನು ನೀಡುತ್ತದೆ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ವಿರಾಮ ನೀಡುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.